ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತು ಮಾಡ್ತಾಯಿರೋ ರೆಸಿಪಿ ಬಂದುಬಿಟ್ಟು ಹುಗ್ಗಿ ಮಾಡ್ತಾಯಿದ್ದೀನಿ. ಸೊ ಹುಗ್ಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 1 ಕಪ್ಗಿಂತ ಸ್ವಲ್ಪ ಕಡಿಮೆನೇ ಇದೆ ಹುಗ್ಗಿ ಅಕ್ಕಿನ ತೊಗೊಂಡಿದ್ದೀನಿ, ಅಂದರೆ ಗೋಧಿ ಹುಗ್ಗಿ. ಸೊ ಇದನ್ನು ನೆನೆ ಇಡಬೇಕು. ನಾವು ಮಾಡೋದು ಎಷ್ಟು ನಿಮಿಷ ಇರುತ್ತೋ ಅಂದರೆ 1 ತಾಸು ಅಥವಾ 2 ತಾಸಿಗಿಂತ ಮುಂಚೆನೇ ನೆನೆ ಇಟ್ಕೋಬೇಕು. ಒಂದು ಸ್ವಲ್ಪ ಸಾಬುದಾನಿನ ಹಾಕ್ತಾಯಿದ್ದೀನಿ. ಅದನ್ನು ನೀರಲ್ಲಿ ಎರಡೂ ಚೆನ್ನಾಗಿ ನೆನೆ ಇಡ್ತಾಯಿದ್ದೀನಿ. ಸೊ ಈ ಥರ ನೆನೆಸಿಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಈ ಥರ ಆಗಿದೆ. ಇವಾಗ ಸ್ವಲ್ಪ ಗೋಧಿ ರವಾನ ಹಾಕ್ಕೊಂಡಿದ್ದೀನಿ ನೆನೆ ಇಡಬೇಕಾದ್ರೆ. ಸೊ ನಾನು ವಿಡಿಯೋದಲ್ಲಿ ತೋರಿಸಿಲ್ಲ, ನೀವು ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೊಳ್ಳಿ ಗೋಧಿ ರವಾನ, 2 ಟೇಬಲ್ ಸ್ಪೂನಷ್ಟು. ಸೊ ನೆನೆ ಇಟ್ಬಿಟ್ಟು ಚೆನ್ನಾಗಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ನೆನೆದಿರಬೇಕು. ಸೊ ನೀವು ನೈಟ್ ಇಟ್ಟರೂ ನಡೆಯುತ್ತೆ, ಬೆಳಗ್ಗೆ ಮಾಡ್ಕೊಳ್ಳೋದಿದ್ರೆ. ಸೊ ನಾನು ಇವಾಗ ಬೆಳಗ್ಗೆನೇ ಮಾಡ್ತಾಯಿದ್ದೀನಿ. 2-3 ತಾಸು ನೆನೆ ಇಟ್ಟು ನಂತರ ಇವಾಗ ಒಂದು ಕುಕ್ಕರ್ಗೆ 2 ಚಮಚನಷ್ಟು ನಾನು ನೀರು ಹಾಕ್ಕೋತಾ ಇದ್ದೀನಿ. ಸೊ ನೆನೆ ಇಟ್ಟರೆ ಚೆನ್ನಾಗಿ ಗೋಧಿ ಕುದಿಯುತ್ತೆ. ಸೊ ಅಂಗಡಿಗಳೆಲ್ಲ ಸಿಗುತ್ತೆ, ನೀವು ತೊಗೊಂಡು ಬಂದು ಮನೇಲಿ ಮಾಡ್ಕೋಬೋದು. ಸೊ 2 ಚಮಚನಷ್ಟು ನೀರು ಹಾಕ್ಕೊಂಡ್ಬಿಟ್ಟು ನಾನು ಒಲೆ ಮೇಲೆ ಇಡ್ತಾಯಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಲೆ ಮೇಲೆ ಇಡ್ತಾಯಿದ್ದೀನಿ. ಸೊ ನೀರು ಚೆನ್ನಾಗಿ ಹೆಸರು ಬರಬೇಕು. ಸೊ ನೀರು ಹೆಸರು ಬಂದ ನಂತರ ನಾವು ನೆನೆಸಿರೋ ಗೋಧಿ ಇದೆಯಲ್ಲ ಅದನ್ನು ಹಾಕ್ಕೊಂಡ್ಬಿಡ್ತಾಯಿದ್ದೀನಿ. ನೀರಲ್ಲಿ ನೆನೆಸಿರುತ್ತಲ್ಲ ಅದನ್ನು ಹಾಕ್ಕೊಂಡ್ಬಿಡ್ಬೇಕು. ಎಲ್ಲ ನೀಟಾಗಿ ತೊಳೆದು ಮೊದಲೇ ನೆನೆ ಇಟ್ಟಿರ್ತೀವಲ್ಲ, ಸೊ ಅದು ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಬೇಕು. ನೋಡಿ ಈ ಥರ ಲಿಡ್ ಕ್ಲೋಸ್ ಮಾಡಿ 7-8 ಸೀಟಿನ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ನಾನಿವಾಗ ಒಂದು ಕಡಾಯಿಗೆ ಗಸಗಸಿನ ಹುರ್ಕೋತಾ ಇದ್ದೀನಿ. ಸೊ ಕೆಂಪಾಗೋವರೆಗೂ ಹುರ್ಕೋಬೇಕು. ಅದೆಲ್ಲ ಆ ಕಡೆ ಸೀಟಿ ಆಗ್ತಾ ಇರುತ್ತೆ. ಸೊ ನಾವು ಈ ಕಡೆ ಇದಕ್ಕೆ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಸೊ ಗಸಗಸಿ ಎಲ್ಲ ಫ್ರೈ ಆದ ನಂತರ ಒಂದು ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ. ಸೊ ಅದೇ ಕಡಾಯಿಗೆ ನಾನಿವಾಗ 2 ಟೇಬಲ್ ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ. ತುಪ್ಪಕ್ಕಾದ ನಂತರ ಡ್ರೈ ಫ್ರೂಟ್ಸನ್ನು ಹಾಕ್ಕೋತಾ ಇದ್ದೀನಿ. ಗೋಡಂಬಿ, ಬಾದಾಮು, ದ್ರಾಕ್ಷಿ ಎಲ್ಲವನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಸೊ ಈ ಥರ ಹುರ್ಕೊಂಡ್ಬಿಟ್ಟು ನಿಮಗಿನ್ನೂ ಬೇಕಾದರೆ ಕಾರಿಕ್ಕು ಹಾಗೆ ಪಿಸ್ತಾನು ಸಿಗುತ್ತಲ್ಲ, ಸೊ ನೀವು ಅದನ್ನು ಕೂಡ ಹಾಕ್ಕೋಬೋದು. ನಾನಿಷ್ಟೇ ಮನೇಲಿ ಯಾವ ಸಾಮಗ್ರಿಗಳಿದೆ ಅದನ್ನು ಯೂಸ್ ಮಾಡಿಕೊಂಡು ಬಳಸ್ತಾಯಿದ್ದೀನಿ. ಸೊ ಇವಾಗ ಹುರ್ಕೊಂಡ ನಂತರ ನಮ್ಮ ಕುಕ್ಕರು ಆಫ್ ಆಗಿದೆ. ಸೊ ನೋಡಿ ಇವಾಗ ತಣ್ಣಗಾದ್ಮೇಲೆ ಕುಕ್ಕರ್ನ ಲಿಡ್ನ ಓಪನ್ ಮಾಡ್ಕೊಳ್ಳಿ. ಸೊ ನಮ್ಮ ಹುಗ್ಗಿ ಕುದ್ದಿದೆ. 7-8 ಸೀಟಿಗೆ ನನ್ನ ಹುಗ್ಗಿ ಎಲ್ಲ ಕುದ್ದಿದೆ ಅಲ್ಲ, ಹುಗ್ಗಿ ಕಾಳುಗಳೆಲ್ಲ ಕುದ್ಬಿಟ್ಟಿದೆ. ಸೊ ಇವಾಗ ನೆಕ್ಸ್ಟು ಇದಕ್ಕೆ ನಾನು ಇವಾಗ ಬೆಲ್ಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 2 ಕಪ್ನಾಗಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅಂದರೆ ನಾವು 1 ಕಪ್ಪಷ್ಟು ಗೋಧಿ ತೊಗೊಂಡಿದ್ದೀವಲ್ಲ, ಸೊ ಅದಕ್ಕೆ 2 ಕಪ್ ಆಗುವಷ್ಟು ಬೆಲ್ಲನ ತೊಗೋತಾ ಇದ್ದೀವಿ. ಸೊ ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಾಗುತ್ತೋ. ನನಗೆ 2 ಕಪ್ಪು ಸಾಕು ಅನ್ನಿಸ್ತು, ಅದಕ್ಕೋಸ್ಕರ ನಾನು 2 ಕಪ್ಪು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಇವಾಗ 2 ಕಪ್ ಆಗುವಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಬೆಲ್ಲ ಬೇಡ ಅನ್ನೋರು ಸಕ್ಕರೆನ ಕೂಡ ಆ್ಯಡ್ ಮಾಡ್ಕೋಬೋದು. ಸಕ್ಕರೆ ಹಾಕ್ಕೊಂಡ್ರೆ ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊಳ್ಳಿ. ಹಾಗೆ ಚೆನ್ನಾಗಿ ಬೆಲ್ಲ ಎಲ್ಲ ಅದಕ್ಕೆ ಕುಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ ನೀವು ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಚೋಳು ಬೇಕಾಗಿತ್ತು, ಸೊ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಗಸಗಸಿ ಹುರ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಕ್ವಾಂಟಿಟಿ ಜಾಸ್ತಿನೇ ತೊಗೊಳ್ಳಿ ನೀವು ಹಾಕ್ಕೊಳ್ತಿದ್ರೆ, ಬೆಲ್ಲ ಬೇಡ ಅನ್ನೋರು. ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಸೊ ಅದಕ್ಕೋಸ್ಕರ ನಾನು ಬೆಲ್ಲನ ಹಾಕ್ಕೊಂಡಿದ್ದೀನಿ. ನಂತರ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. 2-3 ಏಲಕ್ಕಿ ಪುಡಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಇದಕ್ಕೆ ನಾನು 1 ಕಪ್ ಅಷ್ಟು, ಅಂದರೆ ಸಣ್ಣ ಕಪ್ನಲ್ಲಿ ಹಾಲನ್ನ ತೊಗೊಂಡಿದ್ದೀನಿ, ತಣ್ಣಗಿರೋ ಹಾಲನ್ನು ತೊಗೊಂಡಿದ್ದೀನಿ. ಸೊ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಇಷ್ಟೇ ಯಾಕೆ ಲಿಕ್ವಿಡ್ ಆಗಿದೆ ಅಂದರೆ ನಾನು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ನಲ್ಲ, ಅದಕ್ಕೋಸ್ಕರ. ಇದು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ, ನೋ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಇದೆಲ್ಲ ಚೆನ್ನಾಗಿ ಬೆಲ್ಲ ಹಿಡ್ಕೋತಾ ಇದ್ದೀನಿ ನೋಡಿ. ಸೊ ಕುದಿ ಬರ್ತಾ ಇದೆಯಲ್ಲ, ಕುದಿವಾಗಲೇ ನಾವೆಲ್ಲ ಗಸಗಸಿ ಏಲಕ್ಕಿ ಎಲ್ಲ ಹಾಕ್ಕೊಳ್ಬೇಕು. ನೆಕ್ಸ್ಟು ನಾನು 3-4 ಇಲ್ಲಿ ಪೇಡೆನ ತೊಗೊಂಡಿದ್ದೀನಿ. ಬೇಡ ಅನ್ನೋರು ನೀವು ಕುಂದ ಅಥವಾ ಪಾರ್ಲೆ ಬಿಸ್ಕಿಟನ್ನು ನೀರಲ್ಲಿ ನೆನೆಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಪೇಡ ಹಾಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಪೇಡ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲ ಅನ್ನೋರಿದ್ದರೆ ಪಾರ್ಲೆ ಬಿಸ್ಕಿಟ್ನ ನೀರಲ್ಲಿ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ, ಇಲ್ಲ ಹಾಲಲ್ಲಿ ನೆನೆಸ್ಬಿಟ್ಟಾದ್ರೂ ಹಾಕಿ ಕರಗಿಸ್ಕಿ ಹಾಕ್ಕೊಂಡ್ಬಿಡಿ. ಸೊ ನೆಕ್ಸ್ಟು ಡ್ರೈ ಫ್ರೂಟ್ಸನ್ನು ಹಾಕ್ಕೋತಾ ಇದ್ದೀನಿ. ತುಪ್ಪದಲ್ಲಿ ಹುರಿದಿದ್ವಲ್ಲ, ಸೊ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೇಡ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ, ಸೊ ತಿನ್ನಬೇಕಾದ್ರೆ, ಅದಕ್ಕೋಸ್ಕರ ನಾನು ಹಾಕ್ಕೊಂಡಿರೋದು. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಮಾಡಿರೋ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನಾನಿಲ್ಲಿ ಹಸಿದಲ್ಲ ಒಣ ಕೊಬ್ಬರಿನ ಕುಟ್ಟಿ ಸ್ವಲ್ಪ ಚೋಳು ಮಾಡಿಕೊಂಡು
ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ ಕುದಿಬೇಕಾದ್ರೆ. ಇದನ್ನು ತುಪ್ಪದಲ್ಲಿ ಎಣ್ಣೆ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೋಸ್ಕರ ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಇನ್ನೂ ಸ್ವಲ್ಪ ಜಾಸ್ತಿನೇ ಕುದಿಸ್ಕೊಳ್ಳೋಣ. ಸೊ ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿ ನಮ್ಮದು ಹುಗ್ಗಿ ರೆಡಿ ಆಗುತ್ತೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟಳಕ್ಕಾಗಿದೆ ನೋಡಿ. ಇವಾಗ ಇಷ್ಟಳಕ್ಕಾಗಿದೆಯಲ್ಲ, ನಾನು ಇನ್ನೊಂದು ಕಡಾಯಿಗೆ ಹಾಕ್ಕೊಂಡ್ಬಿಟ್ಟು ಕುದಿಸ್ತಾ ಇದ್ದೀನಿ ನೋಡಿ. ಸೊ ಇನ್ನೊಂದು ಕಡಾಯಿಗೆ ಹಾಕ್ಕೊಂಡ್ಬಿಟ್ಟು ಕುದಿಸ್ಕೊಂಡ ನಂತರ ಇದನ್ನು ಒಂದು ತಟ್ಟೆಯಲ್ಲಿ ಮುಚ್ಚಿಟ್ಬಿಟ್ಟು ಆಫ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಆಫ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ನಾನು ನಿಮಗೆ ಯಾವ ಥರ ಗಟ್ಟಿಯಾಗಿದೆ ಅಂತ. ತಣ್ಣಗಾದ ನಂತರ ಇದು ಗಟ್ಟಿನೇ ಬರುತ್ತೆ. ಅದಕ್ಕೋಸ್ಕರ ನೋಡಿ, ನಾವು ಹಾಲು ಹಾಕ್ಕೊಂಡು ತಿನ್ನೋ ಅವಶ್ಯಕತೆನೇ ಇಲ್ಲಲ್ಲ. ಸೊ ಮದುವೆ ಮನೇಲಿ ಈ ಥರ ಮಾಡಿರ್ತಾರಲ್ಲ, ಸೊ ನೀವು ಇದೇ ರೀತಿ ಮನೇಲಿ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಸೊ ಅದೇ ಥರನೇ ಟೇಸ್ಟಾಗಿರುತ್ತೆ. ಹಾಗೆ ನೋಡಿ ರೆಡಿ ಆಯ್ತಲ್ಲ ನಮ್ಮ ಹುಗ್ಗಿನ. ನೀವು ಮನೇಲಿ ಇದೇ ರೀತಿ ಮಾಡ್ತಿರಲ್ಲ. ಹಾಗೆ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ. ಇದ್ರ ಮೇಲೆ ಸ್ವಲ್ಪ ತುಪ್ಪನೋ ಅಥವಾ ಹಾಲು ಮಿಕ್ಸ್ ಮಾಡಿಕೊಂಡು ಕೂಡ ಕುಡಿಬೋದು. ಮಕ್ಕಳಿಗೆ ಕೂಡ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಟೇಸ್ಟಿಯಾಗಿರುತ್ತೆ. ನೀವು ಇದೇ ರೀತಿ ಮನೇಲಿ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.